ಮಕ್ಕಳನ್ನು ಪ್ರೀತಿಯನ್ನು ಅಂತಂದರೆ ಗೆದ್ದಂಥ ಒಬ್ಬ ಶಿಕ್ಷಕಿ ಆಗಿ ಹೇಳೋದ್ರೆ ಈಗ ಹಳೆ ವಿದ್ಯಾರ್ಥಿಗಳು ಕೂಡ ಏನಪ್ಪ ಅಂದ್ರೆ ಹೇಳಿದ್ರು ಭಾಳಷ್ಟು ಏನಂತಂದರೆ ಇಂಗ್ಲೀಷ್ ಅಂದರೆ ನಮಗೆ ಭಾಳಷ್ಟು ಕಬ್ಬಿಣದ ಕಡಲೆ ಆಗಿತ್ತು. ಅವರಿಂದ ಏನಂತಂದ್ರೆ ನಾವು ಭಾಳಷ್ಟು ನಾವು ಇಂಗ್ಲೀಷನ್ನು ಸುಲಭವಾಗಿ ನಾವೇನಪ್ಪ ಅಂದ್ರೆ ಕಲ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದು. ಇದೆಲ್ಲ ನಾವು ಹೇಳೋದ್ರಿಂದ ಅಲ್ಲ, ಅವರ ಒಂದು ಅನುಭವದಿಂದಲೇ ಬರ್ತಕ್ಕಂಥದ್ದು ಯಾವುದು. ಯಾಕಂತಂದ್ರೆ ಅವ್ರಿಗೆ ಆಗಿರ್ತಕ್ಕಂಥ ಅನುಭವ ಅಂದರೆ ನಾವೇನಪ್ಪ ಅಂದ್ರೆ ಖಾತ್ರಿಪಡಿಸ್ಕೊಳ್ಬೇಕಾಗಿದೆ. ನಾವು ಸುಮ್ಮನೆ ನಾವೇನಪ್ಪ ಭಾಳಷ್ಟು ನಾವು ಸರಿಯಾಗಿ ಹೇಳ್ತೀವಿ, ನಾವು ಭಾಳಷ್ಟು ಅಂತಂದರೆ ಅದನ್ನು ತಿಳಿವಾಗಿ ಹೇಳ್ತೀವಿ ಅಂತಕ್ಕಂಥ ನಾವು ಹೇಳ್ಕೊಂಡ್ರೆ ಅಷ್ಟೇ ನಮ್ಮ ಮಕ್ಕಳಿಂದ ಅವ್ರಿಗೆ ಒಂದು ಪ್ರತಿಕ್ರಿಯೆ ಬರಬೇಕು. ಅದೇ ನಮಗೆ ನಿಜವಾದಂಥ ಒಂದು ಶಿಕ್ಷಣದ ಒಂದು ಮಟ್ಟವನ್ನು ಗುರುತಿಸ್ತಕ್ಕಂಥದ್ದಾಗಿದೆ. ಸೊ ಆ ಒಂದು ಮಟ್ಟದಲ್ಲಿ ಏನಂತಂದರೆ ಇವತ್ತು ಶಿಕ್ಷಕರು ಏನಂತಂದರೆ ಕೆಲಸ ಮಾಡಿದ್ದಾರೆ. ಕೇವಲ ಅದು ಒಂದೇ ಕ್ಷೇತ್ರದಲ್ಲಲ್ಲ, ಅವ್ರು ಭಾಳಷ್ಟು ಏನಂತಂದ್ರೆ ಸಕ್ರಿಯವಾಗಿ ಏನಪ್ಪ ಅಂದರೆ ಅವ್ರ ಎಲ್ಲ ಕ್ಷೇತ್ರದಲ್ಲಿ ಹೇಳೋದ್ರಲ್ಲಿ ಇವಾಗ ಪ್ರತಿಭಾ ಕಾಲೇಜಿಂದ ನಾವೇನಪ್ಪ ಅಂದರೆ ಮಕ್ಕಳೇನಂತಂದರೆ ನಾವು ರಾಜ್ಯ ಮಟ್ಟದವರು ಏನಪ್ಪ ಅಂದರೆ ಅವರ ಒಂದು ನೇತೃತ್ವದಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳೋದು. ಅವರು ಕೇವಲ ಏನಪ್ಪ ಅಂದರೆ ಹಾಡಿನಲ್ಲೂ ಹಾಗೆ, ಡಾನ್ಸಲ್ಲೂ ಕೂಡ ಹಾಗೆ, ಬೇರೆ ಬೇರೆ ಆಕ್ಟಿವಿಟೀಸಲ್ಲೂ ಕೂಡ ಏನಪ್ಪ ಹಾಗೆ ಅವರೆಲ್ಲದರಲ್ಲೂ ಏನಪ್ಪ ಅಂದರೆ ಭಾಳಷ್ಟು ಒಂದು ನುರಿತವಾದಂಥ ಒಂದು ಶಿಕ್ಷಕರಾಗಿದ್ದರು. ಅಂಥ ಒಂದು ಶಿಕ್ಷಕರನ್ನು ನಾವೇನಪ್ಪ ಅಂದರೆ ನಮ್ಮ ಶಾಲೆಯಲ್ಲಿ ನಾವು ಬೀಳ್ಕೊಡುಗೆ ಮಾಡ್ತಿದ್ದೀವಿ ಅಥವಾ ಒಂದು ಬೀಳ್ಕೊಡ್ತಿದ್ದೀವಿ ಅಂತಂದರೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ಒಂದು ಮುದ್ದು ಮಕ್ಕಳಿಗೆ ಏನಂತಂದರೆ ಭಾಳಷ್ಟು ಒಂದು ನೋವನ್ನು ಆಗ್ತಾಯಿದೆ. ಸೊ ಯಾಕಂತಂದರೆ ಈಗ ನಿಮ್ಮ ಒಂದು ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಶಿಕ್ಷಕರೇ ಆಗಲಿ ಅಂಥ ಒಂದು ಶಿಕ್ಷಕರು ಬರ್ತಾರೆ ಅಂತಕ್ಕಂಥದ್ದು ನಮಗೆ ಊಹೆ ಮಾಡೋಕ್ಕಾಗೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಇಷ್ಟೆಲ್ಲ ನಮಗೆ ನೋವು ಆಗ್ತಿದೆ. ಯಾಕಂತಂದರೆ ಬರಲೇಬೇಕು, ಯಾರಾದರೂ ಬರ್ತಿರ್ತಾರೆ, ಹೋದ ನಂತರ ಬರಬೇಕಾಗ್ತದೆ ಅಥವಾ ಬರ್ತಾರೆ. ಬಟ್ ಅದು ಯಾವಾಗ ಬರ್ತಾರೆ ಯಾವಾಗೆಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಅಲ್ಲಿವರೆಗೂ ಕೂಡ ನಮ್ಮಂದರೆ ಈ ಒಂದು ಇಂಗ್ಲೀಷ್ ವಿಷಯದ ಬಗ್ಗೆ ಏನಪ್ಪ ಅಂದ್ರೆ ಭಾಳಷ್ಟು ಒಂದು ಮಕ್ಕಳಿಗೆ ಏನಪ್ಪ ಅಂದ್ರೆ ತೊಂದರೆ ಆಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಕೂಡ ಏನಪ್ಪ ಅಂದರೆ ಒಂದು ಮಕ್ಕಳಿಗೆ ಮತ್ತು ಸಿಬ್ಬಂದಿ ಅಂತಂದ್ರೆ ಭಾಳಷ್ಟು ಒಂದು ನೋವಿನ ಒಂದು ಸಂಗತಿಯಾಗಿದೆ. ಸೊ ಹಾಗಾಗಿ ಈ ಒಂದು ಬೇಡವರ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದರೆ ಮಾತಾಡಬೇಕಾಗಿತ್ತು ಅಂತಂದರೆ ಭಾಳಷ್ಟು ಯಾವುದೇ ಒಂದು ಕಾರ್ಯವನ್ನು ಕೊಟ್ಟಿದ್ರು ಕೂಡ ಏನಪ್ಪ ಅಂದ್ರೆ ಭಾಳಷ್ಟು ಅಚ್ಚುಕಟ್ಟಾಗಿ ಯಾವುದೂ ಏನಪ್ಪ ಅಂದರೆ ಇಳಿಸ್ಕೊಳ್ಳಾದ್ರೆ ಕೊಟ್ಟಂಥ ಕೆಲಸ ಏನಪ್ಪ ಅಂದರೆ ನಿರ್ದಿಷ್ಟ ಸಮಯದಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥವ್ರು ಮತ್ತು ಆ ಮಕ್ಕಳಿಗೆ ಏನಪ್ಪ ಅಂದರೆ ಒಳ್ಳೆಯ ರೀತಿಯಲ್ಲಿ ಏನಪ್ಪ ಅಂದರೆ ಇವಾಗ ಎಷ್ಟೋ ಮಕ್ಕಳಿಗೆ ಏನಪ್ಪ ಅಂದರೆ ಈಗ ನಮ್ಮ ಶಾಲೆಗೆ ಬಂದಿರ್ತಕ್ಕಂಥ ಮಕ್ಕಳು ಭಾಳಷ್ಟು ಈಗ ಅವರಿಗೆ ಬೇಸಿಕ್ ಇಟ್ಕೊಂಡು ಏನಪ್ಪ ಅಂದ್ರೆ ಕಲಿಸ್ತಕ್ಕಂಥವಾಗಿದೆ. ಹೌದು, ಅದೇ ರೀತಿಯಾಗಿ ಒಂದು ಕಲಿಕೆಲಾಗಲಿ. ಆಮೇಲೆ ಇನ್ನೊಂದೇನು ಅಂತಂದರೆ ಮಕ್ಕಳಿಗೆ ನಾನು ಬಂದ ಬಳಿಕೆ ಒಂದು ಸಲ ಕಲಿಕೆ ಇದು ಇಂಗ್ಲೀಷ್ ವಿಷಯದ ಒಂದು ಫೆಸ್ಟ್ ಇಂಗ್ಲೀಷ್ ಕಲಿಕಾ ಹಬ್ಬ ಮಾಡಿದರು. ಇಂಗ್ಲೀಷ್ ಕಲಿಕಾ ಹಬ್ಬ. ಆ ಕಲಿಕಾ ಹಬ್ಬದಲ್ಲಿ ಭಾಳಷ್ಟು ಮಕ್ಕಳು ನೋಡಿದ್ರೆ ಎಲ್ಲ ನಮಗೆ ಭಾಳಷ್ಟು ವಂಡರ್ ಆಯ್ತು, ಮಕ್ಕಳು ಎಷ್ಟು ಇನ್ವಾಲ್ವ್ ಆಗಿ ಮಾಡಿದ್ರಪ್ಪ. ಆಮೇಲೆ ಎಲ್ಲ ಮಕ್ಕಳು ಅಂತಂದರೆ ಇಂಗ್ಲೀಷ್ನಲ್ಲೇ ಎಕ್ಸ್ಪ್ಲೇಷನ್ ಮಾಡೋದು. ಅದೇನು ಮಾಡಿರ್ತಕ್ಕಂಥ ಆ್ಯಕ್ಟಿವಿಟೀಸ್ ಇದೆ ಆ ಎಲ್ಲ ಮಕ್ಕಳು ಏನಂತಂದರೆ ಇಂಗ್ಲೀಷ್ನಲ್ಲೇ ಎಕ್ಸ್ಪ್ಲೇಷನ್ ಮಾಡೋದು. ಅದು ಅಷ್ಟರ ಮಟ್ಟಿಗೆ ಮಕ್ಕಳು ತಯಾರಾಗಿದ್ದರು. ಅಷ್ಟು ತಯಾರಾಗಬೇಕಾಗಿದ್ರೆ ಅದಕ್ಕೆ ಒಂದು ಆ ಒಂದು ಶಿಕ್ಷಕರ ಒಂದು ಪಾತ್ರ ಏನಂತಂದರೆ ಭಾಳಷ್ಟು ದೊಡ್ಡದಾಗಿರ್ತದೆ. ಹಾಗಾಗಿ ಮಕ್ಕಳು ಎಂದವರೇ ಆಗಿರಲಿ, ಈ ಒಂದು ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಭಾಳಷ್ಟು ಒಂದು ಪವಿತ್ರವಾದಂಥ ವೃತ್ತಿಯಾಗಿರ್ತದೆ. ಸೊ ನಾವು ಅದರಲ್ಲಿ ಮನಸ್ಸಿಟ್ಟು ನಾವು ಅದರಲ್ಲಿ ದುಡಿದಿವಿ ಅಂತಂದರೆ ಆ ಒಂದು ವೃತ್ತಿಗೆ ಏನಪ್ಪ ಅಂದರೆ ಒಂದು ಶೋಭೆಯನ್ನು ಬರ್ತಕ್ಕಂಥದ್ದಾಗಿದೆ ಮತ್ತು ಆ ಒಂದು ಮಕ್ಕಳ ಒಂದು ಭವಿಷ್ಯವನ್ನು ಏನಪ್ಪ ನಾವು ಉಜ್ವಲ ಮಾಡಬೇಕಾಗ್ತದೆ. ಅಂಥ ಒಂದು ಪ್ರವೃತ್ತಿ ಏನಪ್ಪ ಅಂದರೆ ಅವ್ರ ಬಂದಿದೆ. ಮಕ್ಕಳ ಬಗ್ಗೆ ಕಾಳಜಿ ಹೊರ್ತಕ್ಕಂಥ ಒಂದು ಸ್ವಭಾವ ಪ್ರವೃತ್ತಿ ಅವ್ರಲ್ಲಿದೆ. ಸೊ ಹಾಗಾಗಿ ಇಂಥ ಒಂದು ಶಿಕ್ಷಕರನ್ನು ನಾವು ಇವತ್ತು ನಡ್ಕೊಳ್ತೀವಿ ಅನ್ನೋ ಅಂದಾಗ ಆಗ್ತಾಯಿದೆ, ಅನಿಸ್ತಾ ಇದೆ, ಅದರಿಂದ ನೋವಾಗಿದೆ. ಸೊ ಅದೇ ರೀತಿಯಾಗಿ ಈ ಒಂದು ಶಾಲೆಗೆ ಇಲ್ಲಿವರೆಗೂ ಏನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ವರ್ಷದವರೆಗೂ ಏನಪ್ಪ ಅಂದರೆ ವಿಜ್ಞಾನ ಶಿಕ್ಷಕರು ವರ್ಗಾವಣೆಗೊಂಡು ಹೋದ ನಂತರ ನಾವು ಅತಿಥಿ ಶಿಕ್ಷಕರಾಗಿ ಮತ್ತು ನಮ್ಮ ಶಾಲೆಯಿಂದ ವರ್ಗಾವಣೆಗೊಂಡು ಹೋಗಿರ್ತಕ್ಕಂಥ ರಾಜೇಂದ್ರ ಸರ್ ಒಂದು ಸ್ಥಾನಕ್ಕೆ ಏನಪ್ಪ ಅಂದರೆ ಒಂದು ಸಮಾಜ ಶಿಕ್ಷಕರಾಗಿ ನಾವೇನಪ್ಪ ಅಂದರೆ ತೆಗೆದುಕೊಂಡಿದ್ದೇವೆ. ಸೊ ಇನ್ನೂ ಆ ಎರಡು ಹುದ್ದೆಗಳೇನಪ್ಪ ಅಂದರೆ ಇವಾಗ ಖಾಲಿ ಇದೆ. ಸೊ ಆ ಒಂದು ಹುದ್ದೆಗಳೇನಪ್ಪ ಅಂದರೆ ಫುಲ್ ತುಂಬುವವರೆಗೂ ಏನಪ್ಪ ಅಂದರೆ ಇನ್ನೂ ಮಕ್ಕಳಿಗೆ ಏನಪ್ಪ ಅಂದರೆ ಸಂಪೂರ್ಣವಾಗಿ ಆ ಒಂದು ವಿಶೇಷ ಇದು ಗೆಸ್ಟ್ ಟೀಚರ್ ಅಂತ ನಮ್ಮಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿದೆ. ಸೊ ಹಾಗಾಗಿ ಈ ಒಂದು ವಿಜ್ಞಾನ ಶಿಕ್ಷಕರು ಇವಾಗ ನಮ್ಮ ಬೇರೆ ಒಂದು ಗುಣಮಟ್ಟ ಶಾಲೆಯಿಂದ ಕೂಡ ಏನಪ್ಪ ಅಂದರೆ ಅವರು
ನಮ್ಮ ಶಾಲೆಗೆ ವರ್ಗಾವಣೆಗೊಂಡು ಬಂದಿದ್ದಾರೆ. ಸೊ ಅವರ ಹೆಸರು ನಾವು ಕೇಳಿದ್ದೀವಿ. ಒಳ್ಳೆಯ ಶಿಕ್ಷಕರಿದ್ದಾರೆ ಮತ್ತು ಒಳ್ಳೆಯ ಅವರು ಕೂಡ ಏನಪ್ಪ ಅಂದರೆ ಭಾಳಷ್ಟು ಒಂದು ಪ್ರತಿಭಾವಂತ ಮತ್ತು ಭಾಳಷ್ಟು ಏನಪ್ಪ ಅಂದರೆ ಕ್ರಿಯಾಶೀಲ ಒಂದು ಶಿಕ್ಷಕರಾಗಿದ್ದಾರೆ. ಮತ್ತು ಈ ಥರ ಏನಪ್ಪ ಅಂದರೆ ನಮ್ಮ ಶಾಲೆಗೆ ಬಂದಿದ್ದು ನಮಗೇನಪ್ಪ ಅಂದ್ರೆ ಭಾಳಷ್ಟು ಒಂದು ಇಂಥ ಒಂದು ಶಿಕ್ಷಕರು ನಮ್ಮ ಶಾಲೆಗೆ ಬಂದರೂ ಕೂಡ ನಮಗೂ ಕೂಡ ಭಾಳಷ್ಟು ಒಂದು ಸಂತೋಷಗಳು ತಂದಿದೆ. ಸೊ ಹಾಗಾಗಿ ಇವರು ಕೂಡ ಏನಪ್ಪ ಅಂದ್ರೆ ಒಂದು ಸಂಪನ್ಮೂಲ ವ್ಯಕ್ತಿಗಳಂತ ಹೇಳ್ತಾರೆ ಕೆಲಸವನ್ನು ನಿರ್ವಹಿಸ್ತಕ್ಕಂಥವ್ರಾಗಿದ್ದಾರೆ. ಸೊ ಹಾಗಾಗಿ ಅವರಿಗೂ ಕೂಡ ಏನಪ್ಪ ಅಂದರೆ ನಮ್ಮ ಶಾಲೆಗೆ ಬಂದಿದ್ದಕ್ಕಾಗಿ ಏನಪ್ಪ ಅಂದರೆ ಅವರಿಗೂ ಕೂಡ ನಮ್ಮ ಸಿಬ್ಬಂದಿ ವತಿಯಿಂದ ಮತ್ತು ಮಕ್ಕಳ ವತಿಯಿಂದ ಏನಪ್ಪ ಅಂದರೆ ಅವರಿಗೆಲ್ಲ ಭಾಳಷ್ಟು ಪೂರ್ವಕವಾದಂಥ ಏನಪ್ಪ ಅಂದರೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಹಾಗೆ ಅವರು ಕೂಡ ಏನಪ್ಪ ಅಂದರೆ ಮಕ್ಕಳಲ್ಲಿ ಕರೆತು ಮಕ್ಕಳದ್ದೇ ಏನಪ್ಪ ಅಂದರೆ ಒಂದು ಕೆಲಸವನ್ನು ಮಾಡ್ತಕ್ಕಂಥವ್ರಾಗಿದ್ದಾರೆ. ಸೊ ಹಾಗಾಗಿ ಎಲ್ಲ ಮಕ್ಕಳು ನಮ್ಮ ಸಿಬ್ಬಂದಿ ವರ್ಗದವ್ರು ಏನಪ್ಪ ಅಂದರೆ ಒಳ್ಳೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಏನಪ್ಪ ಅಂದರೆ ಒಳ್ಳೆ ಶಿಕ್ಷಕರಾಗಿದ್ದಾರೆ. ಎಲ್ಲ ಏನಪ್ಪ ಅಂದ್ರೆ ಒಳ್ಳೆ ರೀತಿಯಲ್ಲಿ ಬಂದು ಪಾಠ